ನೋಡ್ರಿ ಹೆಂಗೆ ಹೋಗ್ತಿದೆ ಇಲ್ಲಿ ನೋಡ್ರಿ. ನೋಡ್ರಿ ಇದೇ ನೀರಲ್ಲೇ ಬೀಳ್ತಿರೋ ನೀರಲ್ಲೇ ನೋಡ್ರಿ ಈ ಎಲ್ಲ ಹುಳಗಳು ಬರ್ತಿರೋದು. ಸೂಕ್ಷ್ಮ, ಅತಿ ಸೂಕ್ಷ್ಮ ಹುಳಗಳು. ನೋಡ್ರಿ ಇದು ಒಂಥರ ನೋಡ್ರಿ ಹೆಂಗಿದೆ, ಜೇರಿ ಥರ ಇದೆ. ಇದೊಂಥರ ಸೂಕ್ಷ್ಮ ನೋಡ್ರಿ, ಇಷ್ಟು ದೊಡ್ಡದಿದೆ. ಎಷ್ಟು ಸಲೀಸಾಗಿ ಓಡಾಡ್ತಿದೆ, ಕಾಲುಗಳು ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಕಾಣ್ತಿದೆ. ಇನ್ನು ಎಷ್ಟೊಂದು ಸಾಕ್ಷಿಗಳು ಬೇಕು ನಿಮಗೆ ಹೇಳಿ. ನೋಡಿ ನೀರಲ್ಲಿ ಇನ್ನೂ ಹುಳ ಇದೆ. ಇದು ಕುಡಿಯೋಕೆ ಯೋಗ್ಯವಾಗಿಲ್ಲ. ಇದು ಒಂದು ಕುಡಿಯೋ ನೀರಿನ ಸಮಸ್ಯೆ ಭಾಳ ದಿನದಿಂದ ಹೇಳ್ತಾನೆ ಇದ್ದಾರೆ. ಈ ಒಂದು ಡೈಲಿ ಪ್ರತಿನಿತ್ಯ ಒಂದು ದಿನ ಅಲ್ಲ, ಇಡೀ ಎಲ್ಲ ಯಾವುದೇ ವಾರ್ಡ್ಗೆ ಹೋಗು ಇದೇ ನೀರಿನ ಸಮಸ್ಯೆ ಆಗೈತೆ. ಒಂದು ಜಲಡಿ ಹಾಕಿ ಏನಾದರೂ ಜಲಡಿ ಮರೆತು ಏನಾದರೂ ನೀರು ಹಿಡಿದಾರಂದರೆ ಭಾಳಷ್ಟು ಅನಾಹುತ ಆಗ್ತದೆ. ಈ ಒಂದು ಸಾಂಕ್ರಾಮಿಕ ರೋಗಗಳು, ಈ ಒಂದು ವಾಂತಿ ಭೇದಿ, ಈ ಒಂದು ಯಜಮಾನ್ರು ಒಂದು ಕುಡಿಯೋ ನೀರಿನಲ್ಲಿ ಭಾಳಷ್ಟು ಹುಳುಗಳು ಅವು ಇವು ಹುಳುಗಳು ಬರ್ತಾಯಿದ್ದಾವೆ. ನಾವೇನಾದರೂ ಮರೆತು ಜಲಡಿ ಹಾಕ್ಲಂಗೆ ಕುಡಿದ್ರಿಗೇನ ವಾಂತಿ ಭೇದಿ ಆಗಿರ್ತಕ್ಕಂಥದ್ದು ಇರ್ಬೋದು. ಅಧಿಕಾರಿಗಳಿಗೆ ಭಾಳಷ್ಟು ಸರಿ ಗಮನಕ್ಕೆ ತಗೊಂಬಂದ್ರೂ ಯಾವುದೇ ರೀತಿಯಿಂದ ಈ ಒಂದು ಕೆಲಸ ಆಗಿಲ್ಲ. ಬಟ್ ಈ ನೀರು ನಾವು ಕುಡಿಯೋ ಬದಲು ಅಧಿಕಾರಿಗಳು ಕುಡಿಯೋಕ್ಕಾಗಲ್ಲ. ಯಾಕಂದರೆ ಇದು ಜನರ ಮೇಲೆ ಒಂದು ಸರಿಯಾದಂಥ ಒಂದು ಅವರು ಒಂದು ಏನಾಗ್ತಿಲ್ಲ ಅಂತಂದು ನಮಗೆ ಅನಿಸ್ತದೆ. ಯಾಕಂದರೆ ಇದು ಒಂದು 10-15 ದಿನದಿಂದನೇ ನಮ್ಮೆಲ್ಲ ಯುವಕರೆಲ್ಲ ಸೇರಿಬಿಟ್ಟು ಮನವಿ ಮಾಡಿದ್ದಾರೆ. ಆದರೆ ಅವರು ಯಾವುದೇ ರೀತಿಯಿಂದ ಒಂದು ನಮಗೆ ಒಂದು ಇದು ಮಾಡ್ತಾಯಿಲ್ಲ, ಏನೂ ಸ್ಪಂದನೆ ಮಾಡ್ತಾಯಿಲ್ಲ. ಈ ಒಂದು ಹುಳುಗಳು ಡೈಲಿ ಬರ್ತಿರೋದು ನೋಡಿದ್ರಿಗಿನ ಅವು ಒಂದು ಕಾಳಜಿ ವಹಿಸ್ತಿಲ್ಲ ಅಂತಲೇ ನಮಗೆ ಒಂದು ಬೇಜವಾಬ್ದಾರಿತನ ಅವ್ರದ್ದು ಭಾಳಷ್ಟು ಗೊತ್ತಾಗ್ತದೆ. ಯಾಕಂದರೆ ಇದು ಡೈಲಿ ದಿನನಿತ್ಯ ಇದೇ ಆಗ್ತಿದೆ. ಯಾಕಂದರೆ ಈ ಒಂದು ಭಾಳಷ್ಟು ಯಜಮಾನರಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಈ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವುದು ಭಾಳಷ್ಟು ಜಲ್ದಿ ಅಂತಂದು ನಮಗೆ ಕಾಣಿಸ್ತೈತೆ. ನಮಸ್ತೆ. ನಾವು ಇದೇ ರೀತಿ ಕೆರೆ ರಾರವಿ ಕೆರೆಯಲ್ಲಿ ನೀರು ಬಿಡ್ತಾ ಇರೋದು, ಕುಡಿಯೋ ನೀರು ಬಿಡ್ತಾರೆ ದಿನಾಲು. ಆ ಬಿಡ್ತಕ್ಕಂಥ ನೀರಲ್ಲಿ ಭಾಳಷ್ಟು ಹುಳಗಳು ಬರ್ತಾ ಇದ್ದಾವೆ. ಮುಂಚೆನೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಮಾಹಿತಿ ನೀಡಿದ್ದೀವಿ ಪಂಚಾಯತ್ಗೆ. ಆಮೇಲೆ RWS ಇವರು ಅಧಿಕಾರಿಗಳು ಗೌತಮಿ ಮೇಡಮ್ ಅವ್ರಿಗೂ ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅನಿಸುತ್ತೆ. ಈಗೂ ಅದೇ ಥರ ನೀರು ಬರ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ. ಭೇದಿ, ವಾಂತಿ ಇವೆಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಹಾಸ್ಪಿಟ್ಲಲ್ಲೂ ಕರೆಕ್ಟಾಗಿ ವ್ಯವಸ್ಥೆನೂ ಇಲ್ಲ. ಈ ರೀತಿಯನ್ನೆಲ್ಲ ನಾವು ಮಾಹಿತಿ ಕೊಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ಏನೋ ಗೊತ್ತಾಗ್ತಿಲ್ಲ, ಬೇಜವಾಬ್ದಾರಿ ಗೊತ್ತಾಗ್ತಿಲ್ಲ. ಇದರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನಿಸುತ್ತೆ. ಯಾಕಂದರೆ ಆ ನೀರು ಮತ್ತೆ ಬರ್ತಾನೇ ಇದೆ, ಅದು ಕಂಟಿನ್ಯೂಸ್ ಆಗಿ. ಜನಗಳು ಎಲ್ಲರೂ ಕೇಳಿ ಸಾಕಾಗಿದೆ. ನೀರು ಬಿಡೋತಕ್ಕಂಥ ಲೈನ್ ಮ್ಯಾನ್ಗಳು ಅವ್ರನ್ನ ಕೇಳಿ ನಮಗೇನಿದೆ ಅಧಿಕಾರಿಗಳನ್ನ ಕೇಳಿ ಅಂತ ಹೇಳ್ತಾರೆ. ಈಗ ಯಾರನ್ನು ಕೇಳುವಂಥ ಪರಿಸ್ಥಿತಿ, ಉದ್ವಿಗ್ನ ಒಂದು ಮನಸ್ಥಿತಿ ನಮಗೆ ಕ್ವಶನ್ ಮಾರ್ಕ್ ಆಗಿ ಉಳಿದುಬಿಟ್ಟಿದೆ. ಯಾರನ್ನ ಕೇಳಿದ್ರೆ ಇದೇ ಥರ ಹೇಳ್ತಾರಲ್ಲ. ಈಗ ಅಧಿಕಾರಿಗಳಿಗೆ ಕೇಳಿದ್ರೆ ಅವರು ಇನ್ನೊಬ್ಬರು ನಂಬರ್ ಕೊಡ್ತಾರೆ. ಇದು ಹಿಂಗೆ ಮುಂದೆ ಹೊಡೆದ್ರೆ ಇದಕ್ಕೆ ಹೊಣೆ ಯಾರು? ಮತ್ತು ಈ ಕೆಲಸ ಯಾಕೆ ಮಾಡ್ತಾರೆ ಇವರು? ನೀರನ್ನ ಶುದ್ಧೀಕರಿಸಿ ಬಿಡ್ತಾ ಇಲ್ಲ. ಆ ನೀರನ್ನ ಹೇಗಾದರೂ ಮಾಡಿ ನಮ್ಮ ಒಂದು ಬೇಡಿಕೆ ಏನಂದರೆ ನೀರನ್ನು ಶುದ್ಧೀಕರಿಸಿ ಬಿಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಒಂದು ವೇಳೆ ಅದನ್ನು ಏನಾದ್ರು ಇದೇ ರೀತಿ ಮುಂದುವರೆದ್ರೆ ನಾವು ಏನೇ ಹೇಳಿಕೆ ಕೊಟ್ಟರು, ನಾವು ಏನೇ ಮಾಡಿದ್ರು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಆಲ್ರೆಡಿ ಒಂದು ಸಲ ಮಾತಾಡಿದ್ದೀವಿ. ಇದನ್ನು ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತಲೇ ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೂ ಹೋಗ್ಬೇಡ್ರಿ ಅಂತ ನಮ್ಮ ಒಂದು ಕಳಕಳಿ ವಿನಂತಿ.